ನೋಡಿ, ಈಗ ಮೊಬೈಲ್ ಕೊಟ್ರೆ ಏನೆಲ್ಲ ಆಗುತ್ತೆ ಅನ್ನೋ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಳವಳಕಾರಿ ಅಂಶ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ಈಗ ಮೊಬೈಲ್ ಆಹಾರ ಪದ್ಧತಿ ಮಕ್ಕಳಲ್ಲಿ ಹೃದಯಾಘಾತಕ್ಕೆ ಕಾರಣ. ಮೊದಲು 40 ವರ್ಷ ದಾಟದವರಲ್ಲಿ ಹೆಚ್ಚಾಗಿತ್ತು ಹೃದಯಾಘಾತ, ಈಗ ಹಂಗೆ 30 ಇಳಿತು. ಓಕೆನಾ. ಆಮೇಲೆ 30 ವಿದ್ಯಾರ್ಥಿಗಳ ತಪಾಸಣೆ ಕೂಡ ಮಾಡಲಾಗಿದೆ. ಈ ಪೈಕಿ 26 ಮಕ್ಕಳಲ್ಲಿ ಮುಂದೆ ಹೃದಯಾಘಾತ ಆಗುವ ಅಪಾಯ ಇದೆ. ದೈನಂದಿನ ಜೀವನ ಪದ್ಧತಿ ಬದಲಾಗದಿದ್ರೆ ನಾವೆಲ್ಲರೂ ಕೂಡ ಹೃದಯಾಘಾತಕ್ಕೆ ಹತ್ತಿರ ಆಗ್ತಾ ಇದ್ದೀವಿ. ಮಕ್ಕಳ ಜೀವನ ಶೈಲಿ ವಿಚಾರದಲ್ಲಿ ಬಹುಮುಖ್ಯ ಕಾಳಜಿಯನ್ನ ತೋರಬೇಕಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ರಾಮ್ ಕೌಲಗುಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ ಏನ್ ಹೇಳಿದ್ದಾರೆ ಅಂತ. ಕಿಮ್ಸ್ ಆಸ್ಪತ್ರೆಯ ಒಂದು ಬಯೋಲಾಜಿಕಲ್ ಒಂದು ವಿಭಾಗದಲ್ಲಿದ್ದೀರಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಅತಿ ಹೆಚ್ಚು ಚಿಕ್ಕ ಮಕ್ಕಳಲ್ಲಿ ಇತ್ತೀಚೆಗೆ ಸಂಭವಿಸ್ತಾ ಇರತಕ್ಕಂತ ಹೃದಯಾಘಾತ ಪ್ರಕರಣಗಳಿದಾವೆ. ಈ ಪ್ರಕರಣಗಳು ಯಾಕೆ ನಡೀತಾ ಇದಾವೆ, ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಕ್ಕಂಥದ್ರ ಕುರಿತು ಒಂದು ಸಂಶೋಧನೆಯನ್ನ ಮಾಡಲಿಕ್ಕೆ ಕಿಮ್ಸ್ ಆಡಳಿತ ಮಂಡಳಿ ಇಲ್ಲಿ ಮುಂದಾಗಿರುವಂತದ್ದು. ದೃಶ್ಯದಲ್ಲಿ ನಾನು ತಮಗೆ ತೋರಿಸ್ತಾ ಹೋಗ್ತೀನಿ. ಈ ಎಲ್ಲ ಯಂತ್ರೋಪಕರಣಗಳೇನಿದಾವೆ ಈ ಕುರಿತಂತೆ, ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಪ್ರಮುಖವಾದಂತಹ ಕಾರಣ ಏನು ಅಂದ್ರೆ ಹೃದಯಾಘಾತ ಆಗಲಿಕ್ಕೆ ಸಂಭವಿಸಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ರ ಕುರಿತು ಈ ಯಂತ್ರೋಪಕರಣಗಳ ಮೂಲಕ ಒಂದು ಸಂಶೋಧನೆಯನ್ನ, ವಿಶೇಷವಾದಂತಹ ಒಂದು ಸಂಶೋಧನೆಯನ್ನ ಮಾಡಲಿಕ್ಕೆ ಇಲ್ಲಿ ಒಂದು ಕಾರಣವನ್ನ ಹುಡುಕುವಂತ ನಿಟ್ಟಿನಲ್ಲಿ ಕಿಮ್ಸ್ ಆಡಳಿತ ಮಂಡಳಿ ಇಲ್ಲಿ ಮುಂದಾಗಿದೆ. ಇನ್ನ ಈ ಬಗ್ಗೆ ಅಂದ್ರೆ ಈ ಎಲ್ಲ ಯಂತ್ರೋಪಕರಣಗಳ ಜೊತೆಗೆ ಇಲ್ಲಿನ ಸಿಬ್ಬಂದಿಗಳು, ಅದೇ ರೀತಿ ಇಲ್ಲಿ ವೈದ್ಯಾಧಿಕಾರಿಗಳು ಈ ಒಂದು ಸಂಶೋಧನಾ ಘಟಕದಲ್ಲಿ ಸಂಶೋಧನೆಯನ್ನ ಮಾಡುವ ಮೂಲಕ ಸಾಕಷ್ಟು ಒಂದು ಭಯಾನಕ ಅಂಶವನ್ನ ಇಲ್ಲಿ ಬೆಳಕಿಗೆ ತಂದಿರತಕ್ಕಂಥದ್ದು. ಇನ್ನು ಈ ಬಗ್ಗೆ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಯಾಕೆ ಈ ಹೃದಯಾಘಾತ ಸಂಭವಿಸುತ್ತವೆ, ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಕ್ಕಂಥದ್ರ ಕುರಿತು ಈ ಸಂಶೋಧನಾ ಘಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಮ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಸಾಕಷ್ಟು ಒಂದು ಹೃದಯಾಘಾತ ಸಂಬಂಧಿಸಿದಂತಹ ಒಂದು ಅಂಶ ಬೆಳಕಿಗೆ ಬಂದಿದೆ ಸರ್. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಯಾಕೆ ಚಿಕ್ಕ ಮಕ್ಕಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ? ನಮಸ್ಕಾರ, ನಾನು ಡಾಕ್ಟರ್ ರಾಮ್ ಕೌಲ್ಗುಡ್. ನಾವು ಈಗ ಒಂದು ಅಧ್ಯಯನ ಮಾಡಿದ್ದೇವೆ. ಅಧ್ಯಯನವನ್ನ ಧಾರವಾಡ ಜಿಲ್ಲೆಯ ಸರ್ಕಾರಿ ಅನುದಾನಿತ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳಿಗೂ ಮಾಡಿವೆ. ಅದರೊಳಗೆ ನಮ್ಗೆ ಕಂಡು ಬಂದಿದ್ದೇನೆಂದ್ರೆ ನಾವು ಇದ್ರೊಳಗೆ ಅವ್ರ ಏನ್ ಕಾರಣ ಇರ್ಬೋದು ಅದನ್ನ ನೋಡಿವಿ. ಅವ್ರ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ಹಾರ್ಟ್ ಅಟ್ಯಾಕ್ ಸಂಬಂಧಿಸಿದ ರಿಸ್ಕ್ ಫ್ಯಾಕ್ಟರ್ಸ್ ಏನ್ ಇರಬಹುದು ಅಂತೇಳಿ ಅದನ್ನ ಪರೀಕ್ಷೆ ಮಾಡಿವಿ. ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ರಕ್ತ ಪರೀಕ್ಷೆ ಮಾಡಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ರಿಸ್ಕ್ ಅದೇನಂತೇಳಿ ಅದನ್ನು ಸಹ ಅಧ್ಯಯನ ಮಾಡಿವಿ. ನಮ್ಗೆ ಇದ್ರೊಳಗೆ ಬಹಳ ಮುಖ್ಯವಾಗಿ ಕಂಡು ಬಂದಿದ್ದೇನೆಂದ್ರೆ, ಒಂದು ನಮ್ಮ ಮಕ್ಕಳ ಜೀವನ ಶೈಲಿ ಬದಲಾವಣೆ ಏನಾಗ್ಯದ ಅದೇ ಪ್ರಮುಖ ಕಾರಣ ಅಂತೇಳಿ ನಮ್ಗೆ ಈ ಅಧ್ಯಯನದಿಂದ ಗೊತ್ತಾಗ್ಲಿಕ್ಕತ್ತದ. ಒಂದು ಬದಲಾದ ಆಹಾರ ಪದ್ಧತಿ, ಅಂದ್ರೆ ನಮ್ಮ ಸಾಂಪ್ರದಾಯಿಕ ಏನ್ ನಮ್ಮ ಭಾರತೀಯ ಆಹಾರ ಪದ್ಧತಿ ಅದ ಅದು ಬಹಳ ಚಲೋ ಇತ್ತು. ಅದನ್ನೆಲ್ಲ ಬಿಟ್ಟು ಈಗ ಜಂಕ್ ಫುಡ್ ಆಯ್ತು, ಕೋಲ್ಡ್ ಡ್ರಿಂಕ್ ಆಯ್ತು, ಬೇಕರಿ ಐಟಮ್ಸ್ ಆಯ್ತು, ಇದ್ರ ಕಡೆಗೆ ಜಾಸ್ತಿ ಮಕ್ಕಳು ಒಲವು ತೋರಿಸ್ತಿರೋದ್ರಿಂದ ಒಂದು ಮೆಟಬಾಲಿಕ್ ರಕ್ತದೊಳಗೆ ಏನಿರ್ತದ ಮೆಟಬಾಲಿಸಮ್ ಅದೆಲ್ಲ ಹಾಳಾಗ್ಲಿಕ್ಕತ್ತದ. ಆಮೇಲೆ ಅದೇ ರೀತಿ ಶಾರೀರಿಕ ಒಂದು ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಗಮನಿಸಿದ್ರೆ, ಆಟ ಆಡೋದು ನಾವು ಈಗೇನ್ ಅಧ್ಯಯನ ಮಾಡಿವಲ್ಲ ಆ 30 ಮಂದಿ ಒಳಗೆ ಶಾರೀರಿಕ ಚಟುವಟಿಕೆ ಬಹಳ ಕಡಿಮೆ ಇದೆ ಅದಂತೇಳಿ ನಾವು ಗಮನಿಸಿದ್ದೇವೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನೋಡಿ, ಈಗ ಮೊಬೈಲ್ ಕೊಟ್ರೆ ಏನೆಲ್ಲ ಆಗುತ್ತೆ ಅನ್ನೋ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಳವಳಕಾರಿ ಅಂಶ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ಈಗ ಮೊಬೈಲ್ ಆಹಾರ ಪದ್ಧತಿ ಮಕ್ಕಳಲ್ಲಿ ಹೃದಯಾಘಾತಕ್ಕೆ ಕಾರಣ. ಮೊದಲು 40 ವರ್ಷ ದಾಟದವರಲ್ಲಿ ಹೆಚ್ಚಾಗಿತ್ತು ಹೃದಯಾಘಾತ, ಈಗ ಹಂಗೆ 30 ಇಳಿತು. ಓಕೆನಾ. ಆಮೇಲೆ 30 ವಿದ್ಯಾರ್ಥಿಗಳ ತಪಾಸಣೆ ಕೂಡ ಮಾಡಲಾಗಿದೆ. ಈ ಪೈಕಿ 26 ಮಕ್ಕಳಲ್ಲಿ ಮುಂದೆ ಹೃದಯಾಘಾತ ಆಗುವ ಅಪಾಯ ಇದೆ. ದೈನಂದಿನ ಜೀವನ ಪದ್ಧತಿ ಬದಲಾಗದಿದ್ರೆ ನಾವೆಲ್ಲರೂ ಕೂಡ ಹೃದಯಾಘಾತಕ್ಕೆ ಹತ್ತಿರ ಆಗ್ತಾ ಇದ್ದೀವಿ. ಮಕ್ಕಳ ಜೀವನ ಶೈಲಿ ವಿಚಾರದಲ್ಲಿ ಬಹುಮುಖ್ಯ ಕಾಳಜಿಯನ್ನ ತೋರಬೇಕಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ರಾಮ್ ಕೌಲಗುಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ ಏನ್ ಹೇಳಿದ್ದಾರೆ ಅಂತ. ಕಿಮ್ಸ್ ಆಸ್ಪತ್ರೆಯ ಒಂದು ಬಯೋಲಾಜಿಕಲ್ ಒಂದು ವಿಭಾಗದಲ್ಲಿದ್ದೀರಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಅತಿ ಹೆಚ್ಚು ಚಿಕ್ಕ ಮಕ್ಕಳಲ್ಲಿ ಇತ್ತೀಚೆಗೆ ಸಂಭವಿಸ್ತಾ ಇರತಕ್ಕಂತ ಹೃದಯಾಘಾತ ಪ್ರಕರಣಗಳಿದಾವೆ. ಈ ಪ್ರಕರಣಗಳು ಯಾಕೆ ನಡೀತಾ ಇದಾವೆ, ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಕ್ಕಂಥದ್ರ ಕುರಿತು ಒಂದು ಸಂಶೋಧನೆಯನ್ನ ಮಾಡಲಿಕ್ಕೆ ಕಿಮ್ಸ್ ಆಡಳಿತ ಮಂಡಳಿ ಇಲ್ಲಿ ಮುಂದಾಗಿರುವಂತದ್ದು. ದೃಶ್ಯದಲ್ಲಿ ನಾನು ತಮಗೆ ತೋರಿಸ್ತಾ ಹೋಗ್ತೀನಿ. ಈ ಎಲ್ಲ ಯಂತ್ರೋಪಕರಣಗಳೇನಿದಾವೆ ಈ ಕುರಿತಂತೆ, ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಪ್ರಮುಖವಾದಂತಹ ಕಾರಣ ಏನು ಅಂದ್ರೆ ಹೃದಯಾಘಾತ
ಹೃದಯಾಘಾತ ಆಗಲಿಕ್ಕೆ ಸಂಭವಿಸಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ರ ಕುರಿತು ಈ ಯಂತ್ರೋಪಕರಣಗಳ ಮೂಲಕ ಒಂದು ಸಂಶೋಧನೆಯನ್ನ, ವಿಶೇಷವಾದಂತಹ ಒಂದು ಸಂಶೋಧನೆಯನ್ನ ಮಾಡಲಿಕ್ಕೆ ಇಲ್ಲಿ ಒಂದು ಕಾರಣವನ್ನ ಹುಡುಕುವಂತ ನಿಟ್ಟಿನಲ್ಲಿ ಕಿಮ್ಸ್ ಆಡಳಿತ ಮಂಡಳಿ ಇಲ್ಲಿ ಮುಂದಾಗಿದೆ. ಇನ್ನ ಈ ಬಗ್ಗೆ ಅಂದ್ರೆ ಈ ಎಲ್ಲ ಯಂತ್ರೋಪಕರಣಗಳ ಜೊತೆಗೆ ಇಲ್ಲಿನ ಸಿಬ್ಬಂದಿಗಳು, ಅದೇ ರೀತಿ ಇಲ್ಲಿ ವೈದ್ಯಾಧಿಕಾರಿಗಳು ಈ ಒಂದು ಸಂಶೋಧನಾ ಘಟಕದಲ್ಲಿ ಸಂಶೋಧನೆಯನ್ನ ಮಾಡುವ ಮೂಲಕ ಸಾಕಷ್ಟು ಒಂದು ಭಯಾನಕ ಅಂಶವನ್ನ ಇಲ್ಲಿ ಏನು ಬೆಳಕಿಗೆ ತಂದಿರತಕ್ಕಂಥದ್ದು. ಇನ್ನು ಈ ಬಗ್ಗೆ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಯಾಕೆ ಈ ಹೃದಯಾಘಾತ ಸಂಭವಿಸುತ್ತವೆ, ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಕ್ಕಂಥದ್ರ ಕುರಿತು ಈ ಸಂಶೋಧನಾ ಘಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಸಾಕಷ್ಟು ಒಂದು ಹೃದಯಾಘಾತ ಸಂಬಂಧಿಸಿದಂತಹ ಒಂದು ಅಂಶ ಬೆಳಕಿಗೆ ಬಂದಿದೆ ಸರ್. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಯಾಕೆ ಚಿಕ್ಕ ಮಕ್ಕಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ? ನಮಸ್ಕಾರ, ನಾನು ಡಾಕ್ಟರ್ ರಾಮ್ ತೋಲ್ಗುಡ್. ನಾವು ಈಗ ಒಂದು ಅಧ್ಯಯನ ಮಾಡಿದ್ದೇವೆ. ಅಧ್ಯಯನವನ್ನ ಧಾರವಾಡ ಜಿಲ್ಲೆಯ ಸರ್ಕಾರಿ ಅನುದಾನಿತ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳಿಗೂ ಮಾಡಿವೆ. ಅದರೊಳಗೆ ನಮ್ಗೆ ಕಂಡು ಬಂದಿದ್ದೇನೆಂದ್ರೆ ನಾವು ಇದ್ರೊಳಗೆ ಅವ್ರ ಏನ್ ಕಾರಣ ಇರ್ಬೋದು ಅದನ್ನ ನೋಡಿವಿ. ಅವ್ರ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ಹಾರ್ಟ್ ಅಟ್ಯಾಕ್ ಸಂಬಂಧಿಸಿದ ರಿಸ್ಕ್ ಫ್ಯಾಕ್ಟರ್ಸ್ ಏನ್ ಇರ್ಬೋದು ಅಂತೇಳಿ ಅದನ್ನ ಪರೀಕ್ಷೆ ಮಾಡಿವಿ. ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ರಕ್ತ ಪರೀಕ್ಷೆ ಮಾಡಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ರಿಸ್ಕ್ ಅದೇನಂತೇಳಿ ಅದನ್ನು ಸಹ ಅಧ್ಯಯನ ಮಾಡಿವಿ. ನಮ್ಗೆ ಇದ್ರೊಳಗೆ ಬಹಳ ಮುಖ್ಯವಾಗಿ ಕಂಡು ಬಂದಿದ್ದೇನೆಂದ್ರೆ, ಒಂದು ನಮ್ಮ ಏನು ಮಕ್ಕಳ ಜೀವನ ಶೈಲಿ ಬದಲಾವಣೆ ಏನಾಗಿದೆ ಅದೇ ಪ್ರಮುಖ ಕಾರಣ ಅಂತೇಳಿ ನಮ್ಗೆ ಈ ಅಧ್ಯಯನದಿಂದ ಗುರ್ತಾಗ್ಲಿಕ್ಕತ್ತದ. ಒಂದು ಬದಲಾದ ಆಹಾರ ಪದ್ಧತಿ, ಅಂದ್ರೆ ನಮ್ಮ ಸಾಂಪ್ರದಾಯಿಕ ಏನ್ ನಮ್ಮ ಭಾರತೀಯ ಆಹಾರ ಪದ್ಧತಿ ಅದ ಅದು ಬಹಳ ಚಲೋ ಇತ್ತು. ಅದನ್ನೆಲ್ಲ ಬಿಟ್ಟು ಈಗ ಜಂಕ್ ಫುಡ್ ಆಯ್ತು, ಕೋಲ್ಡ್ ಡ್ರಿಂಕ್ ಆಯ್ತು, ಬೇಕರಿ ಐಟಮ್ಸ್ ಆಯ್ತು, ಇದ್ರ ಕಡೆಗೆ ಜಾಸ್ತಿ ಮಕ್ಕಳು ಒಲವು ತೋರಿಸ್ತಿರೋದ್ರಿಂದ ಒಂದು ಮೆಟಬಾಲಿಕ್ ರಕ್ತದೊಳಗೆ ಏನಿರ್ತದೆ ಮೆಟಬಾಲಿಸಮ್ ಅದೆಲ್ಲ ಹಾಳಾಗ್ಲಿಕ್ಕತ್ತದ. ಆಮೇಲೆ ಅದೇ ರೀತಿ ಶಾರೀರಿಕ ಒಂದು ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಗಮನಿಸಿದ್ರೆ ಆಟ ಆಡೋದು ನಾವು ಈಗೇನ್ ಅಧ್ಯಯನ ಮಾಡಿವಲ್ಲ ಆ 30 ಮಂದಿ ಒಳಗೆ ಶಾರೀರಿಕ ಚಟುವಟಿಕೆ ಬಹಳ ಕಡಿಮೆ ಇದೆ ಅದಂತೇಳಿ ನಾವು ಗಮನಿಸಿದ್ದೇವೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನೋಡಿ, ಈಗ ಮೊಬೈಲ್ ಕೊಟ್ರೆ ಏನೆಲ್ಲ ಆಗುತ್ತೆ ಅನ್ನೋ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಳವಳಕಾರಿ ಅಂಶ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ಈಗ ಮೊಬೈಲ್ ಆಹಾರ ಪದ್ಧತಿ ಮಕ್ಕಳಲ್ಲಿ ಹೃದಯಾಘಾತಕ್ಕೆ ಕಾರಣ. ಮೊದಲು 40 ವರ್ಷ ದಾಟದವರಲ್ಲಿ ಹೆಚ್ಚಾಗಿತ್ತು ಹೃದಯಾಘಾತ, ಈಗ ಹಂಗೆ 30 ಇಳಿತು. ಓಕೆನಾ? ಆಮೇಲೆ 30 ವಿದ್ಯಾರ್ಥಿಗಳ ತಪಾಸಣೆ ಕೂಡ ಮಾಡಲಾಗಿದೆ. ಈ ಪೈಕಿ 26 ಮಕ್ಕಳಲ್ಲಿ ಮುಂದೆ ಹೃದಯಾಘಾತ ಆಗುವ ಅಪಾಯ ಇದೆ. ದೈನಂದಿನ ಜೀವನ ಪದ್ಧತಿ ಬದಲಾಗದಿದ್ರೆ ನಾವೆಲ್ಲರೂ ಕೂಡ ಹೃದಯಾಘಾತಕ್ಕೆ ಹತ್ತಿರ ಆಗ್ತಾ ಇದ್ದೀವಿ. ಮಕ್ಕಳ ಜೀವನ ಶೈಲಿ ವಿಚಾರದಲ್ಲಿ ಬಹುಮುಖ್ಯ ಕಾಳಜಿಯನ್ನ ತೋರಬೇಕಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ರಾಮ್ ಕೌಲಗುಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ ಏನ್ ಹೇಳಿದ್ದಾರೆ ಅಂತ. ಕಿಮ್ಸ್ ಆಸ್ಪತ್ರೆಯ ಒಂದು ಬಯೋಲಾಜಿಕಲ್ ಏನು ಒಂದು ವಿಭಾಗದಲ್ಲಿದ್ದೀರಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಅತಿ ಹೆಚ್ಚು ಚಿಕ್ಕ ಮಕ್ಕಳಲ್ಲಿ ಇತ್ತೀಚೆಗೆ ಏನು ಸಂಭವಿಸ್ತಾ ಇರತಕ್ಕಂತ ಹೃದಯಾಘಾತ ಏನು ಪ್ರಕರಣಗಳಿದಾವೆ. ಈ ಪ್ರಕರಣಗಳು ಯಾಕೆ ನಡೀತಾ ಇದಾವೆ, ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಕ್ಕಂಥದ್ರ ಕುರಿತು ಒಂದು ಸಂಶೋಧನೆಯನ್ನ ಮಾಡಲಿಕ್ಕೆ ಕಿಮ್ಸ್ ಆಡಳಿತ ಮಂಡಳಿ ಇಲ್ಲಿ ಮುಂದಾಗಿರುವಂತದ್ದು. ದೃಶ್ಯದಲ್ಲಿ ನಾನು ತಮಗೆ ತೋರಿಸ್ತಾ ಹೋಗ್ತೀನಿ. ಈ ಎಲ್ಲ ಯಂತ್ರೋಪಕರಣಗಳೇನಿದಾವೆ ಈ ಕುರಿತಂತೆ, ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಪ್ರಮುಖವಾದಂತಹ ಕಾರಣ ಏನು ಅಂದ್ರೆ ಹೃದಯಾಘಾತ ಆಗಲಿಕ್ಕೆ ಸಂಭವಿಸಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ರ ಕುರಿತು ಈ ಯಂತ್ರೋಪಕರಣಗಳ ಮೂಲಕ ಒಂದು ಸಂಶೋಧನೆಯನ್ನ, ವಿಶೇಷವಾದಂತಹ ಒಂದು ಸಂಶೋಧನೆಯನ್ನ ಮಾಡಲಿಕ್ಕೆ ಇಲ್ಲಿ ಒಂದು ಕಾರಣವನ್ನ ಹುಡುಕುವಂತ ನಿಟ್ಟಿನಲ್ಲಿ ಕಿಮ್ಸ್ ಆಡಳಿತ ಮಂಡಳಿ ಇಲ್ಲಿ ಮುಂದಾಗಿದೆ. ಇನ್ನ ಈ ಬಗ್ಗೆ ಅಂದ್ರೆ ಈ ಎಲ್ಲ ಯಂತ್ರೋಪಕರಣಗಳ ಜೊತೆಗೆ ಇಲ್ಲಿನ ಸಿಬ್ಬಂದಿಗಳು, ಅದೇ ರೀತಿ ಇಲ್ಲಿ ವೈದ್ಯಾಧಿಕಾರಿಗಳು ಈ ಒಂದು ಸಂಶೋಧನಾ ಘಟಕದಲ್ಲಿ ಸಂಶೋಧನೆಯನ್ನ ಮಾಡುವ ಮೂಲಕ ಸಾಕಷ್ಟು ಒಂದು ಭಯಾನಕ ಅಂಶವನ್ನ ಇಲ್ಲಿ ಏನು ಬೆಳಕಿಗೆ ತಂದಿರತಕ್ಕಂಥದ್ದು. ಇನ್ನು ಈ ಬಗ್ಗೆ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಯಾಕೆ ಈ ಹೃದಯಾಘಾತ ಸಂಭವಿಸುತ್ತವೆ, ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಕ್ಕಂಥದ್ರ ಕುರಿತು ಈ ಸಂಶೋಧನಾ ಘಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಸಾಕಷ್ಟು ಒಂದು ಹೃದಯಾಘಾತ ಸಂಬಂಧಿಸಿದಂತಹ ಒಂದು ಅಂಶ ಬೆಳಕಿಗೆ ಬಂದಿದೆ ಸರ್. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಯಾಕೆ ಚಿಕ್ಕ ಮಕ್ಕಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ? ನಮಸ್ಕಾರ, ನಾನು ಡಾಕ್ಟರ್ ರಾಮ್ ತೋಲ್ಗುಡ್. ನಾವು ಈಗ ಒಂದು ಅಧ್ಯಯನ ಮಾಡಿದ್ದೇವೆ. ಅಧ್ಯಯನವನ್ನ ಧಾರವಾಡ ಜಿಲ್ಲೆಯ ಸರ್ಕಾರಿ ಅನುದಾನಿತ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳಿಗೂ ಮಾಡಿವೆ. ಅದರೊಳಗೆ ನಮ್ಗೆ ಕಂಡು ಬಂದಿದ್ದೇನೆಂದ್ರೆ
ನಾವು ಇದ್ರೊಳಗೆ ಅವ್ರ ಏನ್ ಕಾರಣ ಇರ್ಬೋದು ಅದನ್ನ ನೋಡಿವಿ. ಅವ್ರ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ಹಾರ್ಟ್ ಅಟ್ಯಾಕ್ ಸಂಬಂಧಿಸಿದ ರಿಸ್ಕ್ ಫ್ಯಾಕ್ಟರ್ಸ್ ಏನ್ ಇರಬಹುದು ಅಂತೇಳಿ ಅದನ್ನ ಪರೀಕ್ಷೆ ಮಾಡಿವಿ. ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ರಕ್ತ ಪರೀಕ್ಷೆ ಮಾಡಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ರಿಸ್ಕ್ ಅದೇನಂತೇಳಿ ಅದನ್ನು ಸಹ ಅಧ್ಯಯನ ಮಾಡಿವಿ. ನಮ್ಗೆ ಇದ್ರೊಳಗೆ ಬಹಳ ಮುಖ್ಯವಾಗಿ ಕಂಡು ಬಂದಿದ್ದೇನೆಂದ್ರೆ, ಒಂದು ನಮ್ಮ ಏನು ಮಕ್ಕಳ ಜೀವನ ಶೈಲಿ ಬದಲಾವಣೆ ಏನಾಗ್ಯದ ಅದೇ ಪ್ರಮುಖ ಕಾರಣ ಅಂತೇಳಿ ನಮ್ಗೆ ಈ ಅಧ್ಯಯನದಿಂದ ಗೊತ್ತಾಗ್ಲಿಕ್ಕತ್ತದ. ಒಂದು ಬದಲಾದ ಆಹಾರ ಪದ್ಧತಿ ಅಂದ್ರೆ ನಮ್ಮ ಸಾಂಪ್ರದಾಯಿಕ ಏನ್ ನಮ್ಮ ಭಾರತೀಯ ಆಹಾರ ಪದ್ಧತಿ ಅದ ಅದು ಬಹಳ ಚಲೋ ಇತ್ತು. ಅದನ್ನೆಲ್ಲ ಬಿಟ್ಟು ಈಗ ಜಂಕ್ ಫುಡ್ ಆಯ್ತು, ಕೋಲ್ಡ್ ಡ್ರಿಂಕ್ ಆಯ್ತು, ಬೇಕರಿ ಐಟಮ್ಸ್ ಆಯ್ತು, ಇದ್ರ ಕಡೆಗೆ ಜಾಸ್ತಿ ಮಕ್ಕಳು ಒಲವು ತೋರಿಸ್ತಿರೋದ್ರಿಂದ ಒಂದು ಮೆಟಬಾಲಿಕ್ ರಕ್ತದೊಳಗೆ ಏನಿರ್ತದೆ ಮೆಟಬಾಲಿಸಮ್ ಅದೆಲ್ಲ ಹಾಳಾಗ್ಲಿಕ್ಕತ್ತದೆ. ಆಮೇಲೆ ಅದೇ ರೀತಿ ಶಾರೀರಿಕ ಒಂದು ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಗಮನಿಸಿದ್ರೆ ಆಟ ಆಡೋದು ನಾವು ಈಗೇನ್ ಅಧ್ಯಯನ ಮಾಡಿವಲ್ಲ ಆ 30 ಮಂದಿ ಒಳಗೆ ಶಾರೀರಿಕ ಚಟುವಟಿಕೆ ಬಹಳ ಕಡಿಮೆ ಇದೆ ಅದಂತೇಳಿ ನಾವು ಗಮನಿಸಿದ್ದೇವೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.